ಊಹಿಸಲು ಸಾಧ್ಯವಿಲ್ಲದ ಘಟನೆ ನಿನ್ನೆ ವಿಧಾನಸಭೆಯಲ್ಲಿ ನಡೆದಿದೆ ಎಂದು ಶಿವಮೊಗ್ಗ ಸಂಸದರು ಆರೋಪಿಸಿದರು. ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಧಾನಸಭೆಯಲ್ಲಿ ರಾಜ್ಯಪಾಲರ ಮೇಲೆ ದಾಳಿ ನಡೆಸಲು ಹಿಂಜರಿಯದ ಕಾಂಗ್ರೆಸ್ ಶಾಸಕರು ರೌಡಿಗಳಾಗಿದ್ದಾರೆ. ರಾಜ್ಯಪಾಲರ ಮೇಲೆ ಬಿಕೆ ಹರಿಪ್ರಸಾದ್ ಗೂಂಡಾ ವರ್ತನೆಗೆ ಯತ್ನಿಸಿದ್ದಾರೆ. ಅಶೋಕ್ ಸಹ ಇದನ್ನ ಖಂಡಿಸಿ ದೂರು ನೀಡಿದ್ದಾರೆ. ಇದರ ಬಗ್ಗೆ ಸೂಕ್ತ ಕ್ರಮವಾಗಬೇಕು ಎಂದು ದೂರಿದರು. ಇನ್ನು ಪುಸ್ತಕದಲ್ಲಿ ರಾಜ್ಯಪಾಲರ ಬಳಿ ಓದಿಸಲಾಗ್ತಿದೆ. ಪುಸ್ತಕದಲ್ಲಿ ಕೇಂದ್ರವನ್ನ ಬೈದಿರುವ ಪ್ರಯತ್ನ ನಡೆಸಿ ಅದನ್ನ ರಾಜ್ಯಪಾಲರ ಬಾಯಿಯಲ್ಲಿ ಹೇಳಿಸುವ ಪ್ರಯತ್ನ ನಡೆಸಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವ ಪ್ರಯತ್ನ ನಡೆದಿದೆ. ಹಂಸರಾಜ್ ಭಾರದ್ವಾಜ್ ರಾಜ್ಯಪಾಲರಾಗಿದ್ದಾಗ ಯಡಿಯೂರಪ್ಪನವರ ಸರ್ಕಾರವನ್ನ ತೆಗೆದು ಹೋಗುವ ಶಪಥ ಮಾಡಿದ್ದು ಗೊತ್ತಾಗಿದೆ. ಸುಳ್ಳನ್ನ 100 ಬಾರಿ ಹೇಳಿ ರಾಮ್ಜಿ ಯೋಜನೆಯನ್ನ ವಿರೋಧಿಸಲಾಗ್ತಿದೆ. ಮಹಾತ್ಮ ಗಾಂಧಿಯ ಹೆಸರಿನಲ್ಲಿ ಕಾಂಗ್ರೆಸ್ ಹುಡುಕುವ ಪ್ರಯತ್ನ ಮಾಡ್ತಿದೆ ಎಂದು ದೂರಿದರು. ಜಂಟಿ ವಿಧಾನಸಭಾ ಅಧಿವೇಶನದಲ್ಲಿ ಯಾವ ರೀತಿ ಮುಜುಗರದ ಒಂದು ಘಟನೆಗಳು ನಡೀತು, ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯ ವಿಧಾನಸಭೆ ಬಗ್ಗೆ ತಂದೆ ಆದಂತ ಒಂದು ಹೆಗ್ಗುರುತು ಇರುವಂತ ಒಂದು ವಿಧಾನಸಭೆಯಲ್ಲಿ ನಿನ್ನೆ ನಡೆದಂತ ಘಟನೆ ಯಾವ ರೀತಿ ತಲೆ ತಗ್ಗಿಸುವಂತ ಒಂದು ಘಟನೆಗಳು ಮಾಧ್ಯಮದ ಮುಖಾಂತರ ಬಿತ್ತರಣೆ ಆಯಿತು ಅಂತೇಳಿ ಇಡೀ ರಾಜ್ಯದ ಜನ ನೋಡಿದ್ದಾರೆ. ವಿಶೇಷವಾಗಿ ತಮಗೆಲ್ಲರೂ ಕೂಡ ಗೊತ್ತಿದೆ, ಘನವೆತ್ತ ರಾಜ್ಯಪಾಲರು ರಾಜ್ಯದಲ್ಲಿ ಒಂದು ಸಂವಿಧಾನಿಕವಾದಂತ ಬಿಕ್ಕಟ್ಟಿಗೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಅಂತ ಹೇಳಿ ಜಂಟಿ ಅಧಿವೇಶನಕ್ಕೆ ಆಗಮಿಸಿ ಸರ್ಕಾರ ಏನ್ ಸಿದ್ಧಪಡಿಸಿದೆ ಆ 2 ಸಾಲುಗಳನ್ನ ಓದಿ ಹಿಂದಿಂದ ನಡೆದು ಬಂದಂತ ಒಂದು ಸಂಪ್ರದಾಯಕ್ಕೆ ಕೊರತೆ ಆಗದ ರೀತಿಯಲ್ಲಿ ನಡೆದುಕೊಂಡಿದ್ದು ತಾವೆಲ್ಲರೂ ಕೂಡ ನೋಡಿದಿರಿ. ಆದರೆ ಭಾಷಣವನ್ನ ಮುಗಿಸ್ಕೊಂಡು ಅವರು ಹೊರಗಡೆಗೆ ಬರಬೇಕಾದಾಗ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಅವ್ರ ಎದುರಿಗೆ ಘೋಷಣೆ ಮಾಡಿದ್ರು. ಮ್ಯಾನ್ ಹ್ಯಾಂಡ್ಲಿಂಗ್ ಪ್ರಯತ್ನ ಕೂಡ ನಡೀತು. ಅಕಸ್ಮಾತ್ ಅಲ್ಲಿ ಮಾರ್ಷಲ್ಗಳು ರಾಜ್ಯಪಾಲರ ಒಂದು ಕಡೆ ಒಂದು ಸೆಕ್ಯೂರಿಟಿ ಇಲ್ಲ ಅಂದಿದ್ರೆ ಏನೇನು ಘಟನೆ ಆಗ್ಬೋದಿತ್ತು ಅಂತೇಳಿ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಕಸ್ಮಾತ್ ರಾಜ್ಯಪಾಲರ ಒಂದು ಅಂಗರಕ್ಷಕರು ಮಾರ್ಷಲ್ಗಳ ಪ್ರಯತ್ನ ಏನಾದ್ರು ಕೊರತೆ ಆಗಿದ್ರೆ ನಾವ್ಯಾರು ಕೂಡ ಊಹಿಸ್ಕೊಂಡ್ಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಂತ ಒಂದು ಘಟನೆಯನ್ನ ತಲೆ ತಗ್ಗಿಸುವಂತ ಘಟನೆ ನಿನ್ನೆ ವಿಧಾನಸಭೆಯಲ್ಲಿ ನಡೆದು ಹೋಯಿತು. ಒಬ್ಬ ಹರಿಪ್ರಸಾದ್ ಅವರು ಕೇಂದ್ರದಲ್ಲಿ ಸುದೀರ್ಘವಾಗಿ ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದಂಥವ್ರು ಎಲ್ಲ ಒಂದ್ ಕಡೆಗೆ ಹೈಕಮಾಂಡ್ಗೆ ಪ್ಲೀಸ್ ಮಾಡ್ಲಿಕ್ಕೋಸ್ಕರ ಆವೇಶಭರಿತವಾಗಿ ನಿನ್ನೆ ನಡ್ಕೊಳ್ಳುವಂತ ಒಂದು ಅಸಭ್ಯವಾಗಿ ನಡ್ಕೊಂಡ್ರು. ಅವರ ಹಿರಿತನಕ್ಕೆ ಅದು ಗೌರವ ತರಂತ ವಿಚಾರನೂ ಕೂಡ ಅಲ್ಲ. ಆ ದುರ್ನಡತೆಯನ್ನ ಎಲ್ಲರೂ ಕೂಡ ನೋಡಿದ್ದಾರೆ. ನಾಗ್ಲೇ ಹೇಳಿದಾಗ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ಒಂದು ನಿನ್ನೆ ನಡೆದಂತ ಘಟನೆ ತಲೆ ತಗ್ಸಿದ್ದು ನಡೆದು ಹೋಗಿದೆ. ಗೌರವಿತ ಸಿದ್ದರಾಮಯ್ಯನವರು, ಗೌರವಿತ ಮುಖ್ಯಮಂತ್ರಿಗಳು, ಸುದೀರ್ಘವಾದಂತ ಒಂದು ಮುಖ್ಯಮಂತ್ರಿಗಳ ಒಂದು ಸ್ಥಾನದಲ್ಲಿ ಕೂತಂತ ದಾಖಲೆಯನ್ನ ಮೆರೆದಿದ್ದಾರೆ. ಸ್ವತಃ ಲಾ ಗ್ರಾಜ್ಯುಯೇಟ್ ಅವರ ಮೂಗಿನ ನೇರಕ್ಕೆ ಇವೆಲ್ಲ ಘಟನೆಗಳು ನಡೀತಿರುವಂತ ಸಂದರ್ಭದಲ್ಲಿ ಯಾಕೆ ಮೂಕ ಪ್ರೇಕ್ಷಕರಾಗಿ ಕೂತಿದ್ರು? ಇನ್ನಾದ್ರೂ ಕೂಡ ಸಾಕಷ್ಟು ನಿನ್ನೆ ನಡೆದಂತ ಘಟನೆಗಳು, ವಿರೋಧ ಪಕ್ಷದ ನಾಯಕರಂತ ಅಶೋಕ್ ಅವರು ಸ್ವತಃ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸ್ಪೀಕರ್ ಅವರಿಗೆ ಮುಟ್ಟಿಸುವಂತ ಕೆಲಸಗಳಾಗಿದೆ. ಯಾವ್ಯಾವ ಶಾಸಕರ ಒಂದು ಗುಂಡಾ ವರ್ತನೆ ನಡೀತು ಇದೆಲ್ಲದೂ ಕೂಡ ಕೊಟ್ಟಿದ್ದಾರೆ.
ಆದಷ್ಟು ಬೇಗ ಅವ್ರ ಬಗ್ಗೆ ತನಿಖೆ ಮಾಡಿ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು ಅಂತ ಕೂಡ ಒತ್ತಾಯನ ನಾವು ಮಾಡ್ತಾ ಇದ್ದೀವಿ. ಜಂಟಿ ವಿಧಾನಸಭೆ